ಪಂಚರಾಜ್ಯ ಚುನಾವಣೆ ಆದಂತಹ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್ ವಿಚಾರ ಬಂದಾಗ ನಾವು SIR ಬಗ್ಗೆ ಮಾತಾಡಿದ್ವಿ. ಅಲ್ಲಿ ಏನೇನಾಗಿತ್ತು, 25ರಿಂದ 26 ಲಕ್ಷ ಜನರ ಭವಿಷ್ಯ ಇನ್ನೂ ಕೂಡ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಮತ್ತು ಯಾಕೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಯಾಕೆ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತಾ ಇದೆ, SIRಗೆ ವಿರೋಧ ಯಾಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ ಸರ್. ಸೊ ಈಗ ಮತ್ತೆ ಇಲ್ಲಿ ಬೇಡ 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 ಅಂತ ಅನ್ಕೊಂಡೆ ರಾಜ್ಯದಲ್ಲಿ ಶುರು ಆಗ್ತಾ ಇದೆ. ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಹಲವು ಪ್ರಶ್ನೆಗಳಿದೆ. ಕಾಂಗ್ರೆಸ್ನ ಕೆಲವು ಪ್ರಶ್ನೆಗಳಲ್ಲೂ ಏನು ತಪ್ಪಿದೆ ಅಂತ ನನಗೂ ಅನಿಸಿಲ್ಲ. ಬಟ್ ಈ ಹಂತಕ್ಕೆ ಅಂದ್ರೆ ಈ ಅನುಮಾನಗಳ ಬರುವಂಥ ರೀತಿಯಲ್ಲಿ SIR ಪ್ರಕ್ರಿಯೆ ನಡೆದಿದ್ದು ಒಂದು ದುರಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಾ ಸರ್? ಇಲ್ಲ, ಈಗ ಚುನಾವಣಾ ಮತದಾರ ಪಟ್ಟಿಯನ್ನು ಪರಿಷ್ಕರಿಸೋದು ಅದು ಎಂದಿನಂತೆ ಅದೊಂದು ಪ್ರಾಸೆಸ್, ಅದು ರೆಗ್ಯುಲರ್ ರುಟೀನ್ ಪ್ರಾಸೆಸ್. ಅದು ಅದಕ್ಕೆ ಹಿಂದೆ ಒಂದು ವರ್ಡ್ ಹಚ್ಚಿದ್ರಲ್ಲ ಇವರು, ಸ್ಪೆಷಲ್ ಅಂತ, ಅಲ್ಲಿ ಸಮಸ್ಯೆ ಬರೋದು. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಇಟ್? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಸಂವಿಧಾನದಲ್ಲೇ ಇಲ್ಲ. ರಿವಿಷನ್ ಅನ್ನೋದು ಇದೆ, ಅದು ರೆಗ್ಯುಲರ್ ರುಟೀನ್ ಕೆಲಸ. ಅದು ಪ್ರತಿಯೊಂದು ಚುನಾವಣೆಗಿಂತ ಮುಂಚೆ ಅಥವಾ 1 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಆಗ್ತಾನೆ ಇರ್ತದೆ. ಯಾಕಂದರೆ ಒಬ್ಬ ಮತದಾರ, ಬೆಳಗಾವಿ ಮತದಾರ ಯಾವುದೋ ಒಂದು ಕೆಲಸಕ್ಕೆ ಬೆಂಗಳೂರು ಬಂದು ಸೆಟ್ಲ್ ಆಗ್ತಾನೆ, ಬೆಂಗಳೂರಿನ ಮತದಾರ ಊರಿಗೆ ಹೋಗಿ ಒಕ್ಕಲ್ತನ ಮಾಡೋಕ್ಕೆ ಶುರು ಮಾಡ್ತಾನೆ, ಕೆಲವು ತೀರ್ಕೊಂಡು ಹೋಗ್ತಾರೆ, ಕೆಲವು ವಿದೇಶಕ್ಕೆ ಹೋಗ್ತಾರೆ. ಇವೆಲ್ಲ ಬದಲಾವಣೆಗಳು ಇರ್ತವೆ. ಅಥವಾ ಬೆಂಗಳೂರಲ್ಲಿ ನಮ್ಮ ಮಲ್ಲೇಶ್ವರದ ಮತದಾರ ಅಲ್ಲಿ ನಾಳೆ ದಿನ RR ನಗರಕ್ಕೆ ಹೋಗಿ ಸೆಟ್ಲ್ ಅಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಇವೆಲ್ಲ ಬದಲಾವಣೆಗಳನ್ನು ಒಳಗೊಳ್ಳೋದಕ್ಕೆ ಆ ಒಂದು ಪರಿಷ್ಕರಣೆ ಅಗತ್ಯ, ಮತ್ತು ಅದಕ್ಕೋಸ್ಕರ ಇದೆ. ಅದು ಎಲೆಕ್ಟ್ರಲ್ ರೂಲ್ ರಿವಿಷನ್ ಈಸ್ ಅ ರೆಗ್ಯುಲರ್ ಪ್ರಾಸೆಸ್. ಪ್ರಶ್ನೆ ಎದ್ದಿರೋದು ಅಥವಾ ಯಾಕೆ ಈ ವಿವಾದ ಶುರುವಾಯಿತು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ವಿವಾದನೋ ವಿವಾದ ಇಲ್ಲನೋ ಈಗ ಶುರುವಾಗಿದೆ, ಅದನ್ನು ಹೇಗೆ ಬಳಸಬೇಕು ಅನ್ನೋದು ಚರ್ಚೆ ಮಾಡೋಣ. ವಿವಾದ ಏನಕ್ಕೆ ಅಂದರೆ, ಈ NDA ಸರ್ಕಾರ ಈ ಥರದ ಒಂದು ಮಿಕ್ಸಡ್ ಸಿಗ್ನಲ್ಸ್, ಮಿಶ್ರ ಒಂದು ಸಂದೇಶಗಳನ್ನ ಅದೇ ಸರ್ಕಾರ ಕೊಡ್ತು. ಅಸ್ಸಾಮಲ್ಲಿ ಡಿಲಿಮಿಟೇಷನ್ SIR ಹೇಗೆ ಮಾಡಿದ್ರು, ಬೆಂಗಾಲಲ್ಲಿ ಹೇಗೆ ಮಾಡಿದ್ರು, ಅಲ್ಲಿ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬೇಕಾಗ್ತದೆ. ಇಲ್ಲಿ ಇನ್ನೊಂದು ಕಡೆ ಸರಿಯಾಗಿ ಮಾಡಿದ್ರು ಅಂತ ಹೇಳ್ಬೇಕಾಗ್ತದೆ. ತಪ್ಪು ಮಾಡಿದಾಗ ತಪ್ಪು, ಸರಿ ಮಾಡಿದಾಗ ಸರಿ, ಅಷ್ಟೇ ತಾನೆ. ಅದಕ್ಕೋಸ್ಕರ ಇಡೀ ಒಂದು ಪ್ರೊಸೆಸ್ಸನ್ನು ಮಾತಾಡೋದಲ್ಲ. ಬಟ್ ಎನಿವೇಸ್, ವಾಟ್ ಹ್ಯಾಸ್ ಹ್ಯಾಪನ್ಡ್ ಈಸ್, ಈ ಫಾರ್ ಎಕ್ಸಾಂಪಲ್ ಇತ್ತೀಚಿನ ವಿವಾದ ನೋಡಿ, ಪಾಸ್ಪೋರ್ಟ್ ನಿಮ್ಮ ರಾಷ್ಟ್ರೀಯ ಅಲ್ಲ ಅಂತಾರೆ. ಇಟ್ ಇಸ್ ಜಸ್ಟ್ ಎ ಟ್ರಾವೆಲ್ ಡಾಕ್ಯುಮೆಂಟ್ ಅಂತ ಹೇಳೋದು. ನೀವು ಪಾಸ್ಪೋರ್ಟ್ ತೆಗೆದು ನೋಡಿ, ಅವ್ರು ಬರೀತಾರೆ ನ್ಯಾಷನಾಲಿಟಿ ಅಂತ ಬರ್ದಿರ್ತಾರೆ, ಒಂದು ಕಾಲಮ್ ಇರ್ತದೆ, ನ್ಯಾಷನಾಲಿಟಿ ಇಂಡಿಯನ್. ಸರ್, ಇಲ್ಲೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಇದು ದೇ ಆರ್ ಟೆಲ್ಲಿಂಗ್ ದಟ್ ಇಟ್ ಇಸ್ ಜಸ್ಟ್ ಎ ಟ್ರಾವೆಲ್ ಡಾಕ್ಯುಮೆಂಟ್, ಆಯ್ತಾ? ಡಾಕ್ಯುಮೆಂಟ್, ವೀಸಾ ಟ್ರಾವೆಲ್ ಡಾಕ್ಯುಮೆಂಟ್, ಪಾಸ್ಪೋರ್ಟ್ ಅಲ್ಲ ಅಲ್ವಾ ಸರ್? ಹಾಗಾದ್ರೆ do they issue the same passport to the Tanzanian if they come for the traveling? Absolutely ಅಲ್ಲ. ಈಗ ಅದರ ಇಷ್ಟೇ ಅಲ್ಲ, ನಾಳೆ ದಿನ ಅಮೆರಿಕಾದಲ್ಲಿ ಯಾವನೊಬ್ಬ ಭಾರತೀಯ ಇಲ್ಲಿಂದ ಹೋದವನು ಯುರೋಪಲ್ಲನೋ ಮತ್ತೊಂದು ಕಡೆನೋ ಏನೋ ಅಪರಾಧ ಮಾಡಿದ್ರೆ ಅವನು ಯಾವ ದೇಶದ ಪ್ರಜೆ ಅಂತ ಹಿಡಿತಾರೆ? ಪಾಸ್ಪೋರ್ಟ್ ಮೇಲೆ ತಾನೆ, ಪಾಸ್ಪೋರ್ಟ್ ನೋಡಿತಾನೆ ಅದು ನಿರ್ಧಾರ ಮಾಡೋದು. ಸರ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಸೆಂಟ್ರಲ್ ಇಸ್. ಅಷ್ಟೇ, ಏನಿಲ್ಲ. ಇವರು ಒಂದು ಇಡೀ ಒಂದು ದೇಶದಲ್ಲಿ ಗೊಂದಲವನ್ನು ಹರಡುವ ಇದ್ದಂಗಿದೆ. ಯಾಕಂದ್ರೆ ಪಾಸ್ಪೋರ್ಟ್ ಎಲ್ಲ ಬಯೋಮೆಟ್ರಿಕ್ ತಗೋತಾರೆ, ಆಧಾರ್ ಲಿಂಕ್ ಆಗಿರ್ತದೆ, ಅದ್ರಲ್ಲಿ ಕಾಲಮ್ ಅಲ್ಲಿ ಬರ್ಸ್ಕೋತಾರೆ. ರಿಪಬ್ಲಿಕ್ ಆಫ್ ಇಂಡಿಯಾ, ಇಲ್ಲಿನ ಪೊಲೀಸ್ ಬಂದು ವೆರಿಫಿಕೇಶನ್ ಮಾಡಿ ಹೋಗ್ತಾರೆ, ನಿಮ್ಮ ಮನೆಗೆ ಬಂದು ವೆರಿಫಿಕೇಶನ್ ಮಾಡ್ತಾರೆ. ಹಿಂಗಿರುವಾಗ ಪಾಸ್ಪೋರ್ಟ್ ರಾಷ್ಟ್ರ ನಿಮ್ಮ ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಅಲ್ಲ ಅಂದ್ರೆ ಹಾಸ್ಯಾಸ್ಪದ ಆಗ್ತದೆ. ಅವ್ರ ಪ್ರಕಾರ ನೀವು ಸಿಟಿಸನ್ಶಿಪ್ ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕು ಒಂದು ಸಕ್ಷಮ ಪ್ರಾಧಿಕಾರ ಹತ್ರ. ಇದನ್ನೇ ತಗೊಂಡು ಹೋಗೋದು, ಪಾಸ್ಪೋರ್ಟ್, ಆಧಾರ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಅವ್ರು ಹೇಳ್ಬೇಕಂತ ನಿಮಗೆ ಇವರು ಭಾರತೀಯ ನಾಗರಿಕ ಅಂತ ಸಿಟಿಸನ್ಶಿಪ್ ಸರ್ಟಿಫಿಕೇಟ್ ಕೊಡ್ಬೇಕಂತ. ಅಲ್ಲ ಸರ್, ಈಗ ಅದು ಯಾವುದು ಕನ್ಸಿಡರ್ ಮಾಡಕ್ ಆಗಲ್ಲ ಅಂದ್ಮೇಲೆ ಮತ್ತೆ ಹೆಂಗೆ ಸರ್ಟಿಫಿಕೇಟ್ ಇಶ್ಯೂ ಅದೇ ಗೊಂದಲ, ಅದೇ ಉದ್ದೇಶ, ಅದೇ ಗೊಂದಲ. ಇದಕ್ಕೋಸ್ಕರನೇ ಈ ತರ ಚರ್ಚೆಗಳು, ಅನವಶ್ಯಕ ಚರ್ಚೆಗಳು ಏರ್ಪಾಡಾಗೋದು. ಒಂದು ಸ್ಪಷ್ಟತೆ ನಿಮಗೂ ಇರಬೇಕು. ಆ ಸ್ಪಷ್ಟತೆಯನ್ನು ಮಾತಾಡಿದ್ರೆ ದೇಶಕ್ಕೊಂದು ಸ್ಪಷ್ಟತೆ ಇರ್ತದೆ. ಈಗ ಜನರನ್ನ ಕನ್ಫ್ಯೂಸ್ ಮಾಡಿ ಈ ತರ ಮಾಡಿಬಿಟ್ರೆ ಏನು ಅರ್ಥ ಆಗುತ್ತೆ? ಎಸ್, ರಿವಿಷನ್ ಮಾಡ್ತಾ ಇದ್ದೇವೆ, ಯಾರು ಬೇಡ ಅಂತಾರೆ? ಹಿಂದೂ ಆಗಿತ್ತು, ಈಗೂ ಆಗ್ತಾ ಇದೆ. ಬಿಜೆಪಿ ಹುಟ್ಟೋಕ್ಕಿಂತ ಮುಂಚೆನೂ ಆಗ್ತಾ ಇತ್ತು, ಬಿಜೆಪಿ ಬಂದಾಗಲೂ ಆಗ್ತಾ ಇದೆ. ಅದ್ರಲ್ಲಿ ಏನು ಸಮಸ್ಯೆ ಇದೆ? ಬಟ್ ಸ್ಪೆಷಲ್ ಅಂತ ಬಂದಾಗ ವಾಟ್ ಇಸ್ ದ ಸ್ಪೆಷಲ್ ಸರ್ಕಮ್ಸ್ಟಾನ್ಸ್? ಅಲ್ಲ, ಸರ್ಕಮ್ಸ್ಟಾನ್ಸ್, ಸಂದರ್ಭಗಳು, ವಿಶೇಷ ಸಂದರ್ಭ. ಅವ್ರೇನು ಹೇಳಿದ್ದು, ಬೆಂಗಾಲಲ್ಲಿ ಅಲ್ಲಿ ತುಂಬಾ ಜನ ನುಸುಳುಕೋರಿದ್ದಾರೆ, ಅದು ಹೌದು ಸ್ಪೆಷಲ್ ಸರ್ಕಮ್ಸ್ಟಾನ್ಸ್ ಅದು. ಆದ್ರೆ ಅದನ್ನ ಹೇಗೆ ನೀವು ಡೀಲ್ ಮಾಡಿದ್ರಿ? 27 ಲಕ್ಷ ಮತದಾರರನ್ನು ನೀವು ಕ್ವಶನ್ ಮಾರ್ಕ್ಲಿ ಇಟ್ಟು ಚುನಾವಣೆ ಹೆಂಗೆ ಮಾಡಿದ್ರಿ? ಇತ್ಯರ್ಥ ಮಾಡಬೇಕಿತ್ತಲ್ವಾ? ಅಸ್ಸಾಮಲ್ಲಿ SIR ಮತ್ತು ಡಿಲಿಮಿಟೇಷನ್ ಹೇಗೆ ಮಾಡಿದ್ರಿ ನೀವು? ಇಡೀ ಒಂದು ನಿಮ್ಮ ಏನಂತಾರೆ, ನಿಮ್ಮ ಗಡಿಗಳನ್ನು, ಕ್ಷೇತ್ರಗಳ ಗಡಿಗಳನ್ನು, ವಿಧಾನಸಭಾ ಕ್ಷೇತ್ರ ಮತ್ತು ಲೋಕಸಭಾ ಕ್ಷೇತ್ರ ಗಡಿಗಳನ್ನು ನಿಮ್ಗೆ ಅನುಕೂಲ ಬರುತ್ತಾರೆ, ಜೆರಿಮ್ಯಾಂಡ್ರಿಂಗ್ ಅಂತಾರೆ ಇಂಗ್ಲೀಷಲ್ಲಿ. ಇದನ್ನು ಆ ಥರ ಮಾಡಿ ಅದಕ್ಕೂ ಡಿಲಿಮಿಟೇಷನ್ ಅಂತಾರೆ ಅದಕ್ಕೆ. ಇವೆಲ್ಲ ಸಂಶಯಾಸ್ಪದ ನಡವಳಿಕೆ. ಕೇರಳದಲ್ಲಿ ಯಾಕಾಗಿಲ್ಲ? ಯಾಕಂದ್ರೆ ಇಲ್ಲಿ ಸ್ಪೆಷಲ್ ಸರ್ಕಮ್ಸ್ಟೆನ್ಸ್ ಇಲ್ಲ, ಇಲ್ಲಿ ವಿಶೇಷ ಸಂದರ್ಭ ಇಲ್ಲ. ಹೀಗಿರುವಾಗ ಈಗ ಏನ್ ಮಾಡಬೇಕು? ಈಗ ಚುನಾವಣಾಧಿಕಾರಿಗಳು ಅದನ್ನ ಅನೌನ್ಸ್ ಮಾಡಿದ್ದಾರೆ. ಈಗ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಇಲ್ಲಿನ ಅನೇಕ ಈ ತರದ ಗೊಂದಲಗಳನ್ನು
ವಿರೋಧ ಮಾಡೋ ಜನ, ಸ್ಪಷ್ಟತೆ ಬೇಕಾದ ಜನ ಪ್ರತಿಯೊಂದು ಮನೆಗೆ ಹೋಗಿ ಅವ್ರಿಗೆ ಅರ್ಜಿ ತುಂಬಿಸಿ ಅವ್ರು ಇದಾರೋ ಇಲ್ವೋ ಕನ್ಫರ್ಮ್ ಮಾಡಿಕೊಂಡು SIR ಮಾಡ್ಕೊಳ್ಳಿ. ಅದೇ ಥರ ಮಾಡ್ತಾ ಇರೋದು ಈಗ. SIR ಇದೇ ರಿವಿಷನ್ ಅನ್ನ ನೀವು ಕರಾರುವಕ್ಕಾಗಿ ಮಾಡಿಬಿಟ್ರೆ ಅವ್ರಿಗೆ ನಷ್ಟ ಆಯಿತು. ಆ್ಯಕ್ಚುಲಿ ಆಗಿ ನೋಡಿದ್ರೆ ಕೇರಳದ ಆಗಿದ್ದು ಹಾಗೇನೆ. ಕೇರಳ ಸರ್ಕಾರದಲ್ಲಿ ಯಾಕೆ ಮತ್ತೆ UDF ಸರ್ಕಾರ ಬಂತು? ಇದೇ SIR ನ ಬಳಸ್ಕೊಂಡು ಅವ್ರು ಕರೆಕ್ಟಾಗಿ ಮಾಡಿಬಿಟ್ರಲ್ಲ. ಇದೇ SIR ಅಲ್ಲಿ ಪ್ರತಿ ಮನೆಗೆ ಹೋಗಿ ಒಂದೇ ಒಂದು ತಪ್ಪು ನೀಡಿದಂಗೆ ನೋಡ್ಕೊಂಡ್ಬಿಟ್ರು. ಅದೇ ಕೆಲಸ ಇಲ್ಲಿ ಸರ್ಕಾರ ಮಾಡುತ್ತೆ. ಈಗ ಮಾಡಬೇಕು ಕೂಡ. ಆಯೇಷಾ, ಸಾಕಷ್ಟು ವಿರೋಧಗಳ ನಡುವೆ ಮತ್ತೆ ನಾಳೆ ಈಗ SIR ಆರಂಭ ಆಗ್ತಾ ಇದೆ. ಯಾವ ರೀತಿ ರಾಜ್ಯ ಸರ್ಕಾರ ಪ್ರಿಪೇರ್ ಆಗಿದೆ ಇದಕ್ಕೆ? ನಿಮ್ಮ BLOಗಳು ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ, ಏನ್ ಕತೆ? ರಾಜ್ಯ ಸರ್ಕಾರ ಮೊದಲಿನಿಂದನೂ ನಾವು ಇದನ್ನು ವಿರೋಧಿಸ್ಕೊಂಡೇ ಬಂದಿದ್ದೀವಿ. ರಾಜ್ಯ ಸರ್ಕಾರಗಳು ಅಂತ ಮಾತ್ರ ಅಲ್ಲ, ಎಲ್ಲ ಪ್ರಜಾಪ್ರಭುತ್ವವಾದಿಗಳು, ಎಲ್ಲ ಇಂಟೆಲೆಕ್ಚುವಲ್ಸ್ ಮತ್ತು ಎಲ್ಲ ಇದರ ಬಗ್ಗೆ ಸಂವೇದನಾಶೀಲ ವ್ಯಕ್ತಿಗಳು ಎಲ್ಲರೂ ಅದನ್ನು ವಿರೋಧಿಸ್ಕೊಂಡೇ ಬಂದಿದ್ದಾರೆ. ಅದರ ಹೊರತಾಗಿಯೂ ರಾಜ್ಯ ಸರ್ಕಾರಕ್ಕೆ ಇರುವಂತಹ ಸೀಮಿತ ಅಧಿಕಾರದಲ್ಲಿ ನಾವು ಅದನ್ನು ಧಿಕ್ಕರಿಸೋ ಹಾಗಿಲ್ಲ, ನಾವು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕಾಂಗ್ರೆಸ್ BJP ಅಂತಲ್ಲ, ಇವ್ರು ಮಾಡ್ತಾ ಇರುವಂಥದ್ದು ಸರಿನಾ ಅಂತ. ಯಾಕಂದರೆ ಇದುವರೆಗೆ ಮೊದಲಿಂದ ನಡೀತಾ ಇತ್ತು SR ಮತ್ತು IR ನಡೀತಾ ಇತ್ತು. SIR ಇದು ಮೊದಲನೇದು. ಮೊದಲ ಚುನಾವಣೆಯಲ್ಲಿ ಹೊಸ ಪಟ್ಟಿ ಏನು ಕ್ರಿಯೇಟ್ ಆಯ್ತಲ್ಲ, ಆ ಥರ ಇದು ಹೊಸ ಪಟ್ಟಿ ಕ್ರಿಯೇಟ್ ಆಗುವಂತಹ ಒಂದು ಕಂಡೀಷನ್. ಆ ಥರದ ಅಸಾಧಾರಣವಾದಂತಹ ಪರಿಸ್ಥಿತಿ ಏನು ಕ್ರಿಯೇಟ್ ಆಗಿದೆ ನಮ್ಮ ರಾಷ್ಟ್ರದಲ್ಲಿ, ಏನು ಕ್ರಿಯೇಟ್ ಆಗಿದೆ, ಯಾವ ಕಾರಣಕ್ಕೋಸ್ಕರ ಅವರು ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕ್ಲಾರಿಟಿ ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಕೊಡಬೇಕಾಗಿತ್ತು ಈ ದೇಶವಾಸಿಗಳಿಗೆ. ಯಾಕಂದರೆ ಅಷ್ಟೊಂದು ಮಂದಿ ಕಳೆದ 10 ರಾಜ್ಯಗಳಲ್ಲಿ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದಿರುವಂತಹ SIRನಲ್ಲಿ 6 ಕೋಟಿ ಮಂದಿ ಹೊರಗುಳಿದಿದ್ದಾರೆ. ಆ 6 ಕೋಟಿಯಲ್ಲಿ 66 ಲಕ್ಷ ಮಂದಿ ಮೃತಪಟ್ಟವರು. ಅವರನ್ನು ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಆದರೆ ಉಳಿದ ಈ 5 ಕೋಟಿ 31 ಲಕ್ಷ ಮಂದಿ ಇದ್ದಾರಲ್ಲ, ಅವರ ಕತೆ ಏನು, ಅವ್ರು ಯಾರು, ಅವರು ಈ ದೇಶದ ನಿವಾಸಿಗಳಲ್ವಾ, ಅವರನ್ನು ಬಿಟ್ಟು ಆ ಚುನಾವಣೆಗಳು ನಡೆದಿದೆಯಲ್ವಾ, ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅವಮಾನ ಅಲ್ವಾ? ಅದನ್ನು ಯಾರಾದರೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಈ ದೇಶದ ಒಂದು ಬುಡಕಟ್ಟಾಗಿರ್ಬೋದು, ದಲಿತರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಮಧ್ಯಮ ವರ್ಗದ ಎಲ್ಲ ಜನ ಹೋರಾಟ ಮಾಡಿ ಪಡ್ಕೊಂಡಿರುವಂತಹ ಸ್ವಾತಂತ್ರ್ಯ ಮತ್ತು ಓಟಿನ ಹಕ್ಕು, ಅದನ್ನು ನಿರಾಕರಿಸ್ಬಿಟ್ಟು ಚುನಾವಣೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕರ್ನಾಟಕ ನೋಡಿ, ಅಲ್ಲಿ ಇನ್ನೊಂದು ವೆಸ್ಟ್ ಬೆಂಗಾಲ್ನಲ್ಲಿ 27 ಲಕ್ಷ ಜನ ಹೊರಗೆ ಬಂದ ಮೇಲೆ ಅವರು ಅದಕ್ಕೆ ಏನು ಪ್ರಾಧಿಕಾರಕ್ಕೆ ಹೋಗಿ ರಿಕ್ವೆಸ್ಟ್ ಕೊಟ್ಟ ಮೇಲೆ 2,000 ಮಂದಿಯನ್ನು ಒಳಗೆ ತಗೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಡಾಕ್ಯುಮೆಂಟ್ ಸಲ್ಲಿಸುವಂಥ ಒಂದು ಶಕ್ತಿ ಇತ್ತು. ಉಳಿದವರಿಗೆ ಆ ಶಕ್ತಿ ಇದೆಯಾ? ಇದು ಅನ್ಯಾಯ ಅಲ್ವಾ? ಮತದ ನಿರಾಕರಣೆ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಮೂಲಭೂತವಾದ ಅನ್ಯಾಯ. ಯಾಕಾಗಿ ನಮ್ಮ ದೇಶದಲ್ಲಿ ಇದು ನಡೀತಾ ಇದೆ ಅನ್ನುವಂಥದ್ದು ಭಯಂಕರ ಬೇಜಾರಿನ ಸಂಗತಿಯಾಗಿದೆ. ಅದರ ಜೊತೆಗೆ ಮರ್ತೋಯ್ತು ಸೈಲೆಂಟ್ ಮಾಡೋಕ್ಕೆ. ಅದರ ಜೊತೆಗೆ ಉಳಿದ ರಾಜ್ಯಗಳಿಗೆ ಒಂದೊಂದು ಕ್ರಮ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ 4 ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇತ್ತು, ಇವಾಗ ಮತ್ತೆ 11 ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದಿದ್ದಾರೆ. ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರು ಕೊಡುವಂಥ 11 ಡಾಕ್ಯುಮೆಂಟ್ಗಳಿದೆಯಲ್ಲ, ನಮ್ಮ ದೇಶ ಯಾವ ಸ್ವರೂಪದ ದೇಶ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಷ್ಟೊಂದು ಎಜುಕೇಟೆಡ್ಗಳಾಗಿ ಎಲ್ಲರ ಹತ್ರನೂ ಕಾಯಂ ನಿವಾಸಿ ಪತ್ರ ಇದ್ಕೊಂಡು ಎಲ್ಲರ ಹತ್ರನೂ ಬೇಕಾದ ಡಾಕ್ಯುಮೆಂಟ್ ನಮ್ಮ ದೇಶದಲ್ಲಿ ಇದ್ದಂಥದ್ದು. ಎಲ್ಲರ ಹತ್ರನೂ ಕಾಯಂ ನಿವಾಸ ಪತ್ರ ಇದೆ ಅಂತ ನನಗೆ ಆಗಲ್ಲ ಸರ್, ಆಗಲ್ಲ. ಅಲ್ಲ, ಬೇಕಿಲ್ಲ ಅಂದ್ರೆ ನಮ್ಮ ದೇಶದ ಸಾಮಾಜಿಕ ಸ್ವರೂಪ ಹೇಗಿದೆ, ಇಲ್ಲಿ ಅಕ್ಷರಸ್ಥರ ಎಷ್ಟು ಪರ್ಸೆಂಟೇಜ್ ನಾವು ಸ್ವಾತಂತ್ರ್ಯ ಪಡ್ಕೊಂಡಾಗಿದ್ದು ಬರೀ 12% ಅಲ್ವಾ? ಇವಾಲ್ವ್ ಆಗ್ತಾ ಇತ್ತೀಚೆಗೆ ನಾವು ಡೆವಲಪ್ ಆಗ್ತಾ ಇರೋದಲ್ವಾ? ಇಂಥ ಟೈಮ್ನಲ್ಲಿ ಅವರು ಏಕಾಏಕಿ ಈ ರೀತಿಯಾದಂಥ ಒಂದು ಡಿಜಿಟಲ್ ಅಗ್ನಿ ಪರೀಕ್ಷೆಗೆ ಜನರನ್ನು ಒಡ್ಡುತ್ತಾ ಇರುವಂಥದ್ದು ಯಾವ ತರ್ಕ? ನಮ್ಮ ಮೊದಲ ಒಂದು ಚುನಾವಣಾ ಆಯುಕ್ತರು ಇವರು ಸುಕುಮಾರ್ ಸೇನ್ ಅವರು ಹೇಳಿದರು, ಈ ದೇಶದ ನಾಗಾಲ್ಯಾಂಡ್ ಆಗಿರ್ಬೋದು, ಮರುಭೂಮಿ ಆಗಿರ್ಬೋದು, ಅಥವಾ ಮೆಟ್ರೋಪಾಲಿಟನ್ ಸಿಟಿ ಆಗಿರ್ಬೋದು, ಅಲ್ಲಿಗೆ ಹೋಗಿ ಅವನ ಹತ್ರ ಓಟ್ ಹಾಕಿಸೋದು ನನ್ನ ಕರ್ತವ್ಯ ಅಂತ. ಇವಾಗ ಇದು ಹೊಸ ವರ್ಷ ಶುರುವಾಗಿದೆ. ನನ್ನ ನಂಬಿ ನಾನು ಭಾರತೀಯ ಅಂತ ನಾನು ಹೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ಇದು ಯಾವ ನ್ಯಾಯ? ಇನ್ನೊಂದು ವಿಶೇಷವಾಗಿ ಇಲ್ಲಿ ಕರ್ನಾಟಕದಲ್ಲಿ 6.5 ಕೋಟಿ ಜನ ಇದ್ದಾರೆ. ನಾನು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇರುವಂಥದ್ದು, 1 ಕೋಟಿ ಮುಸ್ಲಿಮರು, 5.5 ಕೋಟಿ ಹಿಂದೂಗಳಿದ್ದಾರಲ್ವಾ, ಅಂದಾಜು ಹೆಚ್ಚು ಕಮ್ಮಿ ಇರ್ಬೋದು ಸ್ವಲ್ಪ. ಆ 5.5 ಕೋಟಿ ಹಿಂದೂಗಳು, ಒಂದು ಮುಸ್ಲಿಮರದ್ದು ವಿಚಾರ ಬಿಟ್ಬಿಡಿ, 5.5 ಕೋಟಿ ಹಿಂದೂಗಳು ಎಲ್ಲಿಂದ ಬಂದವರು? ಬೇರೆ ದೇಶಗಳಿಂದ ಬಂದವರ? ಅವ್ರು ಯಾಕಾಗಿ ಅವರು ಇವಾಗ ನಮ್ಮ ಪೌರತ್ವ ಸಾಬೀತು ಮಾಡೋಕ್ಕೆ ಅವರೇನು ಮನೆ ಅಲ್ದಾಡಬೇಕಾ? ನಾನು ಇಲ್ಲಿಯೇ ಹುಟ್ಟಿದ್ದೀನಿ, ಇಂಥವ್ರಿಗೆ ಹುಟ್ಟಿದ್ದೀನಿ, ಈ ಥರ ನನ್ನ ಅಪ್ಪ ಅಮ್ಮ ಇಂಥವ್ರೆ, ಅದ್ರ ಮೇಲೆ 6 ಜನರಿಗಿಂತ ಹೆಚ್ಚು ಜನ ಹುಟ್ಟಿದ್ರೆ ಮತ್ತೆ ಅವ್ರು ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು, ಇಲ್ಲ ಇಂಥವ್ರಿಗೆ ಹುಟ್ಟಿದ್ದೀನಿ ಅಂತಲ್ಲ. ಬಹಳ ಅಭಾಸ ಆಗ್ತಾ ಇದೆ, ಜನರಿಗೆ ಯಾರಿಗೂ ಕ್ಲಾರಿಟಿ ಇಲ್ಲ. ಇನ್ನೊಂದು ಇಲ್ಲಿ ಏನು ಪ್ರಚಾರ ಆಗ್ತಾ ಇದೆ ಅಂದರೆ ಕಾಂಗ್ರೆಸ್ನವರು ಅಂತ ಇಲ್ಲ, BJP ಅವರು ಗುಮ್ಮನಗುಸ್ಕ ಥರ ಕೂತಿದ್ದಾರೆ, ಅವ್ರಿಗೂ ಟೆನ್ಷನ್ ಶುರುವಾಗಿದೆ, ಜನ ಬಡ್ದಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ ನನಗೆ ಬರ್ತಾ ಇದೆ, ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇದ್ರು BJP ಅವರು ಸುಮ್ಮನೆ ಕೂತಿದಾರಲ್ಲ? ಇವಾಗ BJP ಅವರು ಅಧಿಕಾರಕ್ಕೆ ಬರೋದು ಮತ ಪಡ್ಕೊಂಡೆ. ಅಲ್ಲ ಹೇಳ್ತೀನಿ ಮೇಡಮ್, ಅಲ್ಲ
BJP ಅವರು ಬರೋದು ಮತ ಪಡ್ಕೊಂಡೆ, ಇವರು ಬರೋದು ಮತ ಪಡ್ಕೊಂಡೆ ಅಲ್ಲ. ಇಷ್ಟೊಂದು ಕೋಟಿ ಜನ ಹೊರಗುಳಿತಾ ಇದ್ದಾರೆ ಅಂದ್ರೆ ಇವ್ರದ್ದು ಎದೆ ಹೊಡ್ಕೊಳ್ಬೇಕಾಗಿತ್ತಲ್ಲ. ಫುಲ್ ಖುಷಿಯಾಗಿದ್ದಾರಲ್ಲ, ಯಾಕೆ ಚುನಾವಣೆಗಳನ್ನು ಇವ್ರು ನ್ಯಾಯವಾಗಿ ಎದುರಿಸ್ತಾ ಇಲ್ವಾ? ಬೇರೆನಾದ್ರೂ ಇದೆಯಾ? ಯಾರಿಗಾದ್ರೂ ಡೌಟ್ ಬರುವಂಥದ್ದೇ ಅಲ್ವಾ? ನಮ್ಮ ಮತದಾರರು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಕಳವಳ ಬರಬೇಕಿತ್ತಲ್ವಾ? ಯಾವುದು ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಅರಾಜಕತೆ ಕ್ರಿಯೇಟ್ ಆಗಿದೆ. ಎಲ್ಲ ಜನರು ಭಯ ಪಡ್ಕೊಂಡಿದ್ದಾರೆ. ಮತ್ತಿನ್ನೊಂದು, ಇಲ್ಲಿಟ್ರೇಟ್ಗಳು ಮಾತ್ರ ಅಲ್ಲ, ಅಶಿಕ್ಷಿತರು ಮಾತ್ರ ಅಲ್ಲ, ಸುಶಿಕ್ಷಿತರ ಕುಟುಂಬಗಳಿಂದ ನಮಗೆ ಕಾಲ್ ಬರ್ತಾ ಇದ್ದಾವೆ. ನಾವು ಹೆಂಗೆ ನಮ್ಮದು ಓಟ್ ಹೋಗುತ್ತಾ ಈ ಎನ್ಯುಮರೇಷನ್ ಫಾರ್ಮ್ ತುಂಬುವಂಥದ್ದು ಇದು ಪ್ರಥಮ ಸಲ ನಡೀತಾ ಇರುವಂಥದ್ದು. ಯಾಕಾಗಿ ನಡೀತಾ ಇದೆ? ಕೆಲವರು ಹೇಳ್ತಾರೆ ಮೇಡಮ್ ಇಲ್ಲಿ ನುಸುಳುಕೋರರು ಬಂದಿದ್ದಾರೆ, ಅದು ಇದೆಲ್ಲ ಹೇಳ್ತಾರೆ. ಆಯಿತು, ನುಸುಳುಕೋರರು ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ, ಅದನ್ನು ಒಗ್ಗಟ್ಟಾಗಿ ಎದುರಿಸಬೇಕಾಗಿರುವಂಥದ್ದು ದೇಶದ ಪ್ರತಿಯೊಬ್ಬ ದೇಶವಾಸಿಗಳ ಕರ್ತವ್ಯ. ಆದರೆ ಅದಕ್ಕೊಂದು ಇವರೊಂದು ಕಮಿಟಿ ಮಾಡುವಂಥದ್ದು ಅಥವಾ ಯಾವುದೋ ಒಂದು ಆಯೋಗ ರಚಿಸುವಂಥದ್ದು, ಅದರ ಒಂದು ರಿಪೋರ್ಟ್ ತಗೊಂಡು ಬರುವಂಥದ್ದು, ಆ ಮೂಲಕ ಜನರನ್ನು ಕನ್ವಿನ್ಸ್ ಮಾಡುವಂಥದ್ದು ಮಾಡಬೇಕಾಗಿತ್ತು. ಅದ್ಯಾವುದೂ ಮಾಡಲಿಲ್ಲ. ಒಂದು ಪಾಯಿಂಟ್ ಮೇಡಮ್, 13 ರಾಜ್ಯಗಳಲ್ಲಿ ಮಾಡಿದ್ರಲ್ಲ, ಅಲ್ಲಿ ಆದರೂ ಎಷ್ಟು ಮಂದಿ ಸಿಕ್ಕಿದ್ರು ಇವರಿಗೆ ನುಸುಳುಕೋರರು? ಅದನ್ನಾದ್ರೂ ಹೇಳ್ಬಹುದಾಗಿತ್ತಲ್ಲ. ಬಿಹಾರದಲ್ಲಿ ಕೊಟ್ಟಿರುವಂತಹ ರಿಪೋರ್ಟ್ 20 ಮಂದಿ ಬಾಂಗ್ಲಾದಿಂದ ಬಂದವರು, ಅದರಲ್ಲಿ 16 ಮಂದಿ ನಮ್ಮ ದೇಶಕ್ಕೆ ಬಂದ ಸೊಸೆ ಅಂದ್ರು. ಏನು ಇವರು ಬೆಟ್ಟ ಆಗದು ಪರ್ವತ ಆಗದು ಜಿರಳೆ ಹಿಡಿಯಕ್ಕೆ ಹೊರಟಿದಾರ ಹೇಗೆ? ನನ್ನ ಪ್ರಶ್ನೆ ಏನ್ ಗೊತ್ತಾ, ನುಸುಳುಕೋರರು ಬರ್ತಾರೆ ಅಂತ ಅಂದ್ರೆ ಎಲ್ಲಿಂದ ಬರ್ಬೇಕು ಮತ್ತೆ ಅದು ಯಾರ ಜವಾಬ್ದಾರಿ? ಅದು ಇನ್ನು ಕೇಳಲಿಕ್ಕಿದೆ ಮೇಡಮ್, ಇರೋ ಟೈಮ್ ಲಿಮಿಟ್ ನಲ್ಲಿ ಎಷ್ಟಂತ ಪ್ರಶ್ನೆ ಕೇಳೋಣ ಇವರಿಗೆ. ಮಾತಾಡೋಣ. ಗೋವಿಂದರಾಜ್ ಅವರೇ, ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್ ಏನ್ ನಿಮ್ ಕತೆ? ನೋಡಿ ಮೇಡಮ್, ಆಕ್ಚುಲಿ ಬಿಜೆಪಿ ಅವ್ರ ಹತ್ರ ಮಾತಾಡೋದಕ್ಕೆ ಬೇಕಾದಷ್ಟು ಪ್ರಶ್ನೆಗಳಿದಾವೆ. ಆದ್ರೆ ಏನ್ ಮಾಡೋದು, ನಮ್ಮ ಎಡಿಟರ್ಸ್ ಇವತ್ತು ಇದೇ ಟಾಪಿಕ್ ಅಂತ ಕೊಟ್ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಸಾಲ್ ಪ್ರಶ್ನೆಗಳಿದ್ವು ನಿಮ್ ಹತ್ರ. ಈಗಲೂ ಸಮಯ ಇದೆ. ಆದ್ರೆ ಈ ಮತದಾರ ಪರಿಷ್ಕರಣಾ ಪಟ್ಟಿ ಏನಾಗ್ತಾ ಇದೆ, ಕೇಂದ್ರ ಚುನಾವಣಾ ಆಯೋಗದ ಮೂಲಕ ಇವತ್ತು ರಾಜ್ಯ ಚುನಾವಣಾ ಆಯೋಗ ಈ ರಾಜ್ಯದಲ್ಲಿ ಪರಿಷ್ಕರಣೆ ಸ್ಟಾರ್ಟ್ ಆಗಿದೆ. ಪರಿಷ್ಕರಣೆ ಅನ್ನೋದು ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿದ್ದಲ್ಲ ಮೇಡಮ್. 1951ರಿಂದ ಇಲ್ಲಿವರೆಗೂ 2004ವರೆಗೂ ಸುಮಾರು 8 ಬಾರಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಅಂದರೆ ಒಬ್ಬ ಮತದಾರ ಎಲ್ಲಿ ವಾಸ ಆಗಿರ್ತಾನೆ ಅಲ್ಲಿ ಸೇರ್ಪಡೆ ಆಗಿರ್ತಾನೆ. ಇನ್ನೊಂದು ಕಡೆ ಎಲ್ಲನೋ ಮನೆ ಚೇಂಜ್ ಮಾಡಿದ್ದೋ ಇಲ್ಲ ರಾಜ್ಯವನ್ನೇ ಚೇಂಜ್ ಮಾಡಿ ಇನ್ನೊಂದು ಕಡೆ ಹೋದಂಥ ಸಂದರ್ಭದಲ್ಲಿ ಆ ಮತಪಟ್ಟಿಯಲ್ಲಿ ಹೆಸರು ಹಾಗೆ ಉಳ್ಕೊಳ್ತಾ ಇತ್ತು. ತದನಂತರ ಇಲ್ಲಿ ಎಲ್ಲಿ ಬಂದು ವಾಸಿ ಆಗ್ತಾನೆ ಆ ಭಾಗದಲ್ಲೂ ಬಂದು ಅವನ್ನ ಮತಪಟ್ಟಿಗೆ ಸೇರಿಸುವಂಥ ಕೆಲಸ ಮಾಡ್ಕೊಳ್ತಾ ಇದ್ರು. ಅಂದರೆ ಇದ್ರ ಉದ್ದೇಶ ಇವತ್ತು ಎಲೆಕ್ಷನ್ ಕಮಿಷನ್ ಉದ್ದೇಶ ಇರತಕ್ಕಂಥದ್ದು ಒಬ್ಬ ಮತದಾರ ಒಂದು ಕಡೆ ಎನ್ರೋಲ್ ಆಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಇದು ಏನು ಕಳೆದ ಕಾಂಗ್ರೆಸ್ ಇದ್ದಾಗಲೂ ಕೂಡ ಏನು 60-65 ವರ್ಷಗಳ ಆಡಳಿತ ಮಾಡಿದ ಸಂದರ್ಭದಲ್ಲೂ ಈ ಪರಿಷ್ಕರಣೆಯನ್ನು ಸರಿಯಾಗಿ ಮಾಡಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸರಿಯಾಗಬೇಕು, ಮತದಾರ ಪಟ್ಟಿ ಒಂದು ಸಕ್ರಮವಾಗಿ ಇರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥ ನಿಮಿಷ ಕೇಳಿಸ್ಕೊಡ್ರಿ. ಅಲ್ಲಲ್ಲ ಒಂದ್ ನಿಮಿಷ, ಕಾಂಗ್ರೆಸ್ ಮಾಡ್ತಾ ಮತದಾರ ಪರಿಷ್ಕರಣೆ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ಇದೇ SR ಚೀಫ್ ಎಲೆಕ್ಟ್ರಲ್ ಆಫೀಸರ್ಸ್ ಏನಿದ್ರು ಅವಾಗ್ಲೂ ಕೂಡ ಮಾಡಿದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಇವ್ರ ಆರೋಪ, ಕಾಂಗ್ರೆಸ್ ಆರೋಪ ಏನು ಮಾಡಿದ್ರು ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಇದು ಮಾಡಿಸ್ತಾ ಇದ್ದಾರೆ. ಇದು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಇನ್ನೊಂದು ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಮಾಡಿರ್ತಕ್ಕಂಥದ್ದಲ್ಲ. ರಾಂಗ್ ಗೋವಿಂದರಾಜ್ ಅವರೇ, ಅವರು ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಮಾಡಿಸಿದ್ದಾರೆ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ಮೇಡಮ್, ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಹೆಂಗ್ ಹೇಳಿದ್ರಿ, ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ಸರಿಯಾಗಿ ಆಗಿರ್ಲಿಲ್ಲ ಅಂತ ಹೇಳಿದ್ರಲ್ಲ. ಆಡಳಿತದಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಂಬಂಧ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು ಮೇಡಮ್. ಅವ್ರಿದ್ದಾಗ್ಲೂ ಈ ಪರಿಷ್ಕರಣೆ ಅನ್ನೋದು ನಡ್ಕೊಂಡ್ ಬಂದಿರ್ತಕ್ಕಂಥ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ರಿ ನೀವು. ಅಲ್ಲಲ್ಲ, ಹೌದು, ನಾನು ಅದನ್ನೇ ಆ ಟೈಮಲ್ಲಿ ಹೌದು ಮೇಡಮ್. ಈಗ ಆಯ್ತು, ನಮ್ ಇವಾಗ್ಲೂ ಎಕ್ಸಾಂಪಲ್ ಕೊಡ್ತೀನಿ, ಮಾತಾಡಕ್ ಬಿಡಿ. ನನ್ ಪ್ರಶ್ನೆ ತಗೊಂಡ್ಬಿಡಿ. ಕಾಂಗ್ರೆಸ್ ಆಡಳಿತ ಇದ್ದಂತ ವರ್ಷಗಳಲ್ಲಿ ಪ್ರಕ್ರಿಯೆ ಸರಿಯಾಗಿಲ್ಲ, ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ ಸರಿಯಾಗಿ ಆಗುತ್ತೆ ಅಂತ ಆನ್ ವಾಟ್ ಬೇಸಿಸ್? ನಾನು ಹಿಂದೆ ಏನಿರ್ತಕ್ಕಂಥದ್ನ ನನಗೆ ಎಕ್ಸಾಂಪಲ್ ಕೊಟ್ಟು ಹೇಳಿರ್ತಕ್ಕಂಥದ್ದು. ಬೇರೆ ರಾಜ್ಯದ ಅಲ್ಲಲ್ಲ, ಬೇರೆ ರಾಜ್ಯದಲ್ಲಿದ್ದವರು ಇಲ್ಲಿ ಬಂದಾಗ್ಲೂ ಇಲ್ಲೂ ಮತದಾರರಾಗಿದ್ದಾರೆ, ಅಲ್ಲೂ ಮತದಾರರಾಗಿದ್ದಾರೆ. ಇದು ಹೇಗೆ? ಇಲ್ಲಿ ಎಲೆಕ್ಷನ್ ನಡೆದಾಗ ಇಲ್ಲೂ ಓಟ್ ಹಾಕ್ತಾರೆ, ಅಲ್ಲಿನೇ ಅಲ್ಲಲ್ಲ. ಸಾಕಷ್ಟು ಪ್ರೂಫ್ ಇದೆ, ಕೊಡ್ತೀವಿ ಖಂಡಿತ ತಗೊಂಡ್ಬರ್ತೀನಿ. ನಾನು ಕಾಪಿ ತಗೊಂಡ್ಬಂದಿಲ್ಲ ಇಲ್ಲಿ ಖಂಡಿತ. ಈಗ ನೀವು SR ಈಗ ಸರ್ಚ್ ಮಾಡ್ತೀನಿ, ಅಟ್ಲೀಸ್ಟ್ ಮೇಡಮ್ ಚೆಕ್ ಮಾಡಿ ಮೇಡಮ್, ಚೆಕ್ ಮಾಡಿ. ನೀವು ಒಂದು ಬೂತ್ ಅಲ್ಲಿ ಇವತ್ತು ಒಂದಾದ್ರೂ ಸಿಗುವಂತ ಅವಕಾಶ ಇದೆ. ಎಲ್ಲಿ ಅಂತ ಹೇಳಿ ಮೇಡಮ್. ಬೇರೆ ಬಿಜೆಪಿ ಆದಾಗ್ಲೂ ಆಗಿದೆ. ಇಲ್ಲಿ ಕೇಳಿ, ಯಾವ್ದನ್ನಾಗ್ಲಿ ಪರಿಷ್ಕರಣೆ ಬೇಡವಾಗಾರೆ ಈಗ ಕಾಂಗ್ರೆಸ್ ಒಂದ್ ನಿಮಿಷ ರೀ, ನಾ ಮಾತಾಡ್ತಾ ಇದೀವಲ್ವಾ, ಇರ್ರಿ. ಈಗ ಈ ಪರಿಷ್ಕರಣೆ ಆಗತ್ತಪ್ಪ ಹಾಗಾದ್ರೆ
ಹೂ ಇಸ್ ಟೆಲ್ಲಿಂಗ್ ಇಟ್ ಇಸ್ ರಾಂಗ್? ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರಲ್ಲ. ಯಾರು ತಪ್ಪು ಅಂತ ಹೇಳ್ತಾರೆ? ಅದನ್ನೇ ಮೇಡಮ್ The way- ಇವತ್ತು the way it is- ಅಲ್ಲಲ್ಲ, ಈಗ ಒಂದ್ ನಿಮಿಷ. ಚುನಾವಣಾ ಪ್ರಾಧಿಕಾರ ಗೋವಿಂದರಾಜ್ ಪ್ರಶ್ನೆ ಅವರೇ, ಮೊದಲಿಗೆ ಹೇಳಿ, ಹೇಳಿ. ಗೋವಿಂದರಾಜ್ ಅವರೇ, ಈಗ ನಿಮ್ಮ ಪರಿಷ್ಕರಣೆ ನಮ್ಮ process ಪರಿಷ್ಕರಣೆ ಅಲ್ಲ ಸರ್ ಇದು. ಅದನ್ನೇ ಹೇಳ್ತಾ ಇದ್ದೀನಿ. ಬಿಜೆಪಿ ಆಯ್ತು. ಮಾಡ್ತಾ ಇರುವಂತ ಆಯೋಗದ ಅಲ್ಲಲ್ಲ, ಆಯೋಗದ ನಿಮ್ದಲ್ಲ ಪರಿಷ್ಕರಣೆ. ನಿಮ್ದಲ್ಲ ಹಾ, ಕರೆಕ್ಟ್. ನೀವು ಖಂಡಿತ. ಸಮರ್ಥನೆ ಮಾಡ್ಕೋತೀವಿ, ಆದ್ರೆ ನಿಮ್ದಲ್ಲ. ಖಂಡಿತ ಅಲ್ಲ. RSS ಬಗ್ಗೆ ಮಾತಾಡಿದ್ರೆ ನೀವು ಬಾಯಿ ತೆಗಿತೀರಿ. ನೀವು ಸಮರ್ಥನೆ ಮಾಡ್ಕೋ, ನಿಮ್ದಲ್ಲ. ಚುನಾವಣಾ ಆಯೋಗದ ಬಗ್ಗೆ ಚುನಾವಣಾ ಆಯೋಗ ಮಾತಾಡಿದ್ರೆ ನೀವು ಮಾಡ್ತಾ ಬಾಯಿ ನಿಮ್ದಲ್ಲ. ತೆಗಿತೀರಿ. ಪರಿಷ್ಕರಣೆ. ಒಪ್ಪೋಣ ನಿಮ್ದಲ್ಲ. ನೀವು ಸಮರ್ಥನೆ ಮಾಡ್ಕೋತೀವಿ, ಆದ್ರೆ ನಿಮ್ದಲ್ಲ. ಅಷ್ಟೇ. ಎಸ್. Yes. ಆದ್ರೆ ಈ ಯಾವಾಗ ತಪ್ಪಾಗಿತ್ತು ಈ ಪರಿಷ್ಕರಣೆ ಶುರುವಾದಾಗ ಎಂತೆಂಥ ಕಮಿಷನರ್ ಇದ್ರು ಎಲೆಕ್ಷನ್ ಸಿಇಸಿಗಳು ಸೆಂಟ್ರಲ್ಲಿ, ಪೆರಿಶಾಸ್ತ್ರಿ, TN ಶೇಷನ್, ಇಡೀ ಚುನಾವಣಾ ಸ್ಟ್ರಕ್ಚರ್ ಬದಲಾಯಿಸಿದವರು ಅವರು. ಖಂಡಿತವಾಗ್ಲೂ. ಮಾಡೆಲ್ ಕೋಡ್ ಆಫ್ TN ಶೇಷನ್ ಕಂಡಕ್ಟ್ ಬಂದಾಗ ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದವರು ಅವರು. ಅವಾಗ ಏನಿತ್ತು, ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕರು ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಸೇರಿ ಚುನಾವಣಾ ಆಯುಕ್ತರನ್ನು ನೇಮಿಸ್ತಿದ್ರು. ನಿಮ್ಮ ಸರ್ಕಾರ ಬಂದಾದ್ಮೇಲೆ ಪ್ರಧಾನಮಂತ್ರಿ, ಇನ್ನೊಬ್ಬ ಕ್ಯಾಬಿನೆಟ್ ಸಚಿವರು, ಸುಪ್ರೀಂ ಕೋರ್ಟ್ ಜಡ್ಜ್ ಇಲ್ಲ. ಇದರ ಅರ್ಥ ಏನಾಯ್ತು? ಎಲ್ಲೋ ಒಂದ್ ಕಡೆ ಎಡವಟ್ಟು ಆಗಿದೆ. ಕಬ್ಜಾ ಮಾಡ್ಕೊಂಡಿದ್ದೀರಿ. ಮುಗಿಸ್ತೇನೆ. ಕಬ್ಜಾ ಇದರ ಮಾಡಿದ್ರೆ ಪರಿಣಾಮ ನಿಮ್ಮ ವಂಶ ಪಾರಂಪರೆಯಿಂದ ಬಂದಿರೋ ಕಾಂಗ್ರೆಸ್ ಇದರ ಪರಿಣಾಮ Detail ಹೇಳ್ತಾ ಇದ್ದಾರಲ್ಲ. ಇದರ ಪರಿಣಾಮ Detail ಹೇಳ್ತಾ ಇದ್ದಾರೆ. ಅಲ್ಲ, ಇದರ ಪರಿಣಾಮ ಏನಾಗಿದೆ? ಕಾಂಗ್ರೆಸ್ ಅವ್ರನ್ನ ಬೇಕಾದ ನಿಮ್ಮ ರೀತಿ intro ಮಾತ್ನಲ್ಲಿ Let me ಹೇಳಿದ್ರೆ finish. ಆಯೇಷಾ, please, ನಿಮ್ಮ ಆಯೇಷಾ. ಇಂದಿರಾ ಗಾಂಧಿ ಅವರು I do not ಕಾನೂನನ್ನ know. ನನ್ನ ಗೋವಿಂದರಾಜ್ ಪ್ರಧಾನಮಂತ್ರಿಯಿಂದ ಅವರೇ, ಇಳಿಬೇಕು ಅಂತ ಗೋವಿಂದರಾಜ್ ಹೇಳ್ಬಿಟ್ಟು ಅವರೇ, ಸಂವಿಧಾನನ ಗೋವಿಂದರಾಜ್ ತಿದ್ದುಪಡಿ ಮಾಡಿದ್ರಲ್ಲ, ಅವರೇ, ಅವಾಗ ಬಗ್ಗೆ ನಿಮ್ಗೆ ಅನಿಸ್ತಿಲ್ವಾ? ಗೋವಿಂದರಾಜ್ ಅವಾಗ ಅವರೇ, ನಿಮ್ಗೆ ಅನಿಸ್ತಿಲ್ವಾ? ಗೋವಿಂದರಾಜ್ ಅವರೇ, ಏನ್ರಿ ಮಾತಾಡ್ತೀರಾ? ಗೋವಿಂದರಾಜ್ ಇದರ ಅವರೇ. ಪರಿಣಾಮ ಏನಾಗಿದೆ ಅಂದ್ರೆ, ಬ್ರೆಜಿಲಿಯನ್ ಒಬ್ಬ ಮಾಡೆಲ್ ಒಬ್ಬಳು ಇದ್ದಂತ ಒಂದೇ ಚುನಾವಣಾ ID ಕಾರ್ಡು 28 ಇದಾವೆ. ನೂರಾರು ವೋಟರ್ ಐಡಿನ ನೀವು ನಿಲ್ ಅಡ್ರೆಸ್ ಕೊಟ್ಟಿದ್ದೀರಿ. ನಿಲ್ ಅಡ್ರೆಸ್ ಅಂದ್ರೆ ಏನು? ಬೀದಿ ಮೇಲೆ ಫುಟ್ಬಾಲ್ ಮಲಗಿದ್ರು ಕೊಟ್ಬಿಟ್ರ ಅವ್ರ ಅಡ್ರೆಸ್ ಆಗುತ್ತಾ? ಅದು ಹ್ಯಾಕ್ ಕೊಟ್ರಿ? Sir, ಆಮೇಲೆ I have one more Yes, question. yes. ಇದೆಲ್ಲ ಆಗಿದೆ. ಮೇಡಮ್, ನೀವು ನನ್ನ ಪ್ರಶ್ನೆ ಕೇಳಿ ಸುಮ್ಮನೆ ಆಗ್ಬಿಡಿ. ಇದೆಲ್ಲ ಆಗಿದೆ. ಎಲ್ಲರ ಪ್ರಶ್ನೆ ಒಟ್ಟಿಗೆ ಅಲ್ಲ, ಒಂದೇ ತಗೊಂಡು ಒಟ್ಟಿಗೆ ಕೇಳಿ, ಉತ್ತರ ನಾನು ಕೊಡಿ. ಉತ್ತರ ಕೊಡ್ತೀನಿ. complete ಮಾಡಿಲ್ಲ ನಾನು. ಆಮೇಲೆ ಚುನಾವಣಾ ಕೇಳಿ. ಆಯೋಗದ ದಾಖಲೆಗಳೇ ಹೇಳ್ತವೆ, 27 ಲಕ್ಷ ಮತದಾರರ ಅಹವಾಲನ್ನ, ಅವರ ಅರ್ಜಿಯನ್ನ ಇನ್ನೂ ವಿಲೇವಾರಿ ಬೆಂಗಾಲಲ್ಲಿ ಮಾಡಿಲ್ಲ. ಹಾಗಾದ್ರೆ ಚುನಾವಣಾ ಮತದಾರ ಪಟ್ಟಿ ಅಪೂರ್ಣ ಮತದಾರ ಪಟ್ಟಿ ಮೇಲೆ ಹೆಂಗ್ ಚುನಾವಣಾ election ಆಯೋಗ ಮಾಡಿದ್ರಿ? ಹೇಗೆ ಚುನಾವಣೆ ಮಾಡ್ತದೆ? ಈ ಪ್ರಶ್ನೆಯನ್ನು ನಾನಲ್ಲ, ನೀವು ಕೇಳ್ಬೇಕಂದ್ರೆ, ಯಾಕಂದ್ರೆ ಆಯೋಗ ಇಂಡಿಪೆಂಡೆಂಟ್, ಫೇರ್ ಅಂಡ್ ಚುನಾವಣೆ ನನ್ನ ಆಗ್ಬೇಕು. ಪ್ರಶ್ನೆ ಇವತ್ತು ಮುಗ್ದಿಲ್ಲ, ಗೋವಿಂದರಾಜ್ ಅವರೇ. ಅಲ್ಲಲ್ಲ, ಒಂದ್ ಒಂದ್ ನಿಮಿಷ ನಿಮಿಷ. ಪ್ರಶ್ನೆಗಳು ತಗೊಂಡ್ಬಿಡಿ, ಒಟ್ಟಿಗೆ ಹೇಳಿ, ಆನ್ಸರ್ ಹೇಳಿ. ಮಾಡಿ. ಐ ಹ್ಯಾವ್ ಒನ್ ಮೋರ್ ಕ್ವೆಶ್ಚನ್ ಸರ್. ವೋಟರ್ ಐಡಿ ಯಾರು ಸರ್ ಇಶ್ಯೂ ಮಾಡೋದು? ಕೇಂದ್ರ ಸರ್ಕಾರ, ಆಧಾರ್ ಕಾರ್ಡ್ ಯಾರು ಸರ್ ಕೊಡೋದು? ಕೇಂದ್ರ ಸರ್ಕಾರ. ಪಾಸ್ಪೋರ್ಟ್ ಚುನಾವಣಾ ಯಾರು ಆಯೋಗ. ಕೊಡೋದು? ಗಡಿ ಕಾಯ್ದೆ ಅವರು. ಅಲ್ಲಲ್ಲ, ಆಯೋಗ ಇರ್ತಕ್ಕಂಥದ್ದು. ಒಂದ್ ನಿಮಿಷ ಹೇಳಿ. ಇರಿ. ವೋಟರ್ ಐಡಿ ಯಾರ ಇದಕ್ಕೆ ಬರುತ್ತೆ ಸರ್? ಚುನಾವಣಾ ಆಯೋಗ ಅದು ಸೆಂಟ್ರಲ್ ಗವರ್ನಮೆಂಟ್ ಇದ್ರಲ್ಲ ಇದೆಯಾ ಅಥವಾ ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಬಾಡಿ ಅಲ್ವಾ ಸರ್? ಹೌದು. ಆಧಾರ್ ಕಾರ್ಡ್ ಯಾರು ಸರ್ ಕೊಡೋದು? ಗೌರ್ಮೆಂಟ್ ಅದಕ್ಕೊಂದು ಇಂಡಿಪೆಂಡೆಂಟ್ ಬಾಡಿ ಇದೆ, UIDAI, ಸರ್ ಪಾಸ್ಪೋರ್ಟ್ ಯಾರು ಸರ್ ಕೊಡೋದು? ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಇದಿಷ್ಟು ನಿಮ್ಮಲ್ಲೇ ಇಟ್ಕೊಂಡು ವೋಟರ್ ಐಡಿನ ಚುನಾವಣಾ ಆಯೋಗನೇ ಕೊಡುತ್ತೆ. ಮಾಡ್ಕೊಡ್ಬೇಕಾದ್ರೆ ಯಾಕೆ ನೋಡ್ಬಿಟ್ಟು ಮಾಡ್ಕೊಡಿ, ಅಷ್ಟೇ ತಾನೇ. ನೋಡ್ಬಿಟ್ಟು ಮಾಡ್ಕೊಡಿ. ಬನ್ನಿ ಅಡ್ರೆಸ್ voter ID ಇವ್ರೇ ನನ್ನ ಮಧ್ಯದಲ್ಲಿ ಖಂಡಿತ ಮಾತಾಡಕ್ ಬಿಡಲ್ಲ. ಆಯೇಷಾ, ನೀವು please, you ಇಂಟರ್ಫಿಯರ್ should not ಅರ್ಥ do ಆಯ್ತಲ್ಲ? this. I don't expect this from ನಾನು you. ಹೋಗ್ಲಿ ಅಂತ ನಿಮ್ಗೆ ಅವ್ರಿಗೆ ಆವಾಗ್ಲಿಂದ ಮಾತಾಡಕ್ ಬಿಟ್ಟೆ ಬಿಡಿ, ನಾನು. ಅವ್ರಿಗೆ ಮಾತಾಡಕ್ ಬಿಡ್ತೀನಿ. ನೀವು ಇಷ್ಟು ಪ್ರಶ್ನೆಗಳಿಗೂ ಉತ್ತರ ತಗೊಳ್ತೀನಿ. ಬಿಜೆಪಿ ಅವರ ಉತ್ತರವನ್ನ ಪಡ್ಕೊಳ್ಳೋಣ.